ಬನ್ನಿ, ಇವತ್ತು ಅದೇನೇ ಆಗಲಿ ನಿಮ್ಮ ಬಾಯಿಂದ ಸತ್ಯ ತಿಳ್ಕೊಳ್ದೆ ನಾನಿವತ್ತಿಲ್ಲಿಂದ ಹೋಗಲ್ಲ. ಹೇಳಿ ಮೀರಾಜಿ. ಹಲೋ ಜೇಂಡೆ, ಆಲ್ ಓಕೆ? ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಆಗಲೇ ಹೇಳಿದ್ದಲ್ಲ ಮೀರಾಜಿ, ಪರಿಸ್ಥಿತಿ ಕಂಟ್ರೋಲಲ್ಲಿದೆ, ನಾನು ನೋಡ್ಕೋತೀನಿ ಅಂತ. ಅಲ್ಲ, ನಾನು ಆರ್ಯ ಸರ್ನ ಕಳಿಸಿ ಅಂದರೆ ನೀವೇ ನಾನು ಕಳಿಸಿದ್ದೀರಲ್ಲ, ನೀವು ನನ್ನ ಜೊತೆ ಆಟ ಆಡ್ತಿದ್ದೀರಾ? ನೋ ನೋ ನೋ, ಡೋಂಟ್ ಗೆಟ್ ಮೀ ರಾಂಗ್. ನಿಮ್ಮ ಜೊತೆ ಆಟ ಆಡೋಕ್ಕಾಗತ್ತಾ? ಅಲ್ಲ, ನಾನು ಹೇಳೋದನ್ನ ಅನು ಎಲ್ಲಿ ಕೇಳ್ತಾಳೆ ಜೇಂಡೆ? ಶಿ ಆ್ಯಕ್ಟ್ಸ್ ಲೈಕ್ ಅ ಬಾಸ್. ಅವಳಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡೋಕ್ಕಾಗತ್ತಾ? ಅಗತ್ಯ ಇದೆಯೋ ಇಲ್ವೋ, ಅವಕಾಶ ಸಿಕ್ಕರೆ ಎಲ್ಲರೂ ಬಾಸ್ಗಳ ಥರ ಆಟ ಆಡೋಕ್ಕೆ ಶುರು ಮಾಡ್ತಾರೆ. ದುರಂತ. ಅಂದರೆ ಆರ್ಯ ಸರ್ ಇವತ್ತು ಆಫೀಸಿಗೆ ಬರಲ್ವಂತ? ಡೌಟ್ ಜೇಂಡೆ, ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ. ಆಫೀಸಲ್ಲಿ ನೀವು ಇರಬೇಕಾದ್ರೆ ಚಿಂತೆ ಇಲ್ಲ ಬಿಡಿ. ಹಾಗೆ ನೀವು ಗೋಡನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾ ಎಲ್ಲ ನೋಡ್ಕೋತೀನಿ. ಓಕೆ, ಟೇಕ್ ಕೇರ್. ಈ ಅನು ಮಾಡೋ ಕೆಲಸಗಳು ಒಂದಲ್ಲ ಎರಡಲ್ಲ. ಈಗೆಲ್ಲ ಕೆಲಸ ಬಿಟ್ಟು ಇವಳ ಹಿಂದೆ ಹೋಗ್ಬೇಕು. ಅನು, 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 ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿಗೆ ಯಾಕೆ ಬರೋಕೆ ಹೇಳ್ದೆ? ನೀವು ನಿಮ್ಮ ಬಗ್ಗೆ ಹೇಳ್ಕೋಬೇಕು ಅಂತ ಹೊರಟಾಗೆಲ್ಲ ಪಂಚಭೂತಗಳು ಅಡ್ಡ ಬರ್ತಿದ್ದಾವೆ ಅಲ್ವಾ ಸರ್? ಸತ್ಯ ಸುಡುತ್ತೆ ಅಂತಾರೆ. ನಾನ್ ನಿಮ್ ಸತ್ಯ ಕೇಳೋದಕ್ಕೂ ಮೊದಲೇ ಅದು ಗೋಡನ್ನ ಸುಟ್ಬಿಡ್ತು, ನೋಡಿದ್ರ ಸರ್? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾನು? ನಾನು ಹೀಗೆಲ್ಲ ಮಾತಾಡಿದ್ರೆ ಇದು ನಾನು ಅಂತಾನೆ ನಿಮ್ಗೆ ಅನಿಸ್ತಿಲ್ಲ ಅಲ್ವಾ ಸರ್? ನೀವು ನಿಮ್ಮ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಭೂಮಿ ಗುರುತ್ವಾಕರ್ಷಣೆನೆ ಗೆದ್ದು ಆಕಾಶದಲ್ಲಿ ನನಗೆ ಪ್ರಪೋಸ್ ಮಾಡಿದ್ರಲ್ಲ, ನನಗೆ ಅಷ್ಟೆಲ್ಲ ಆಡಂಬರ ಬರಲ್ಲ ಸರ್. ಅದಕ್ಕೆ ನನ್ನಿಂದ ಆದಷ್ಟು ನಾನು ಮಾಡಿದ್ದೀನಿ. ಸತ್ಯ ಹೇಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಜಾಗ ಅಲ್ವಾ ಸರ್? ಹೇಳಿ ಸರ್, ಅದೇನೋ ನಿಮ್ಮ ಬಗ್ಗೆ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟು ನಾವಿಬ್ರು ಇಲ್ಲಿವರೆಗೂ ಸೋಲ್ತಾನೆ ಬಂದಿದೀವಲ್ವಾ? ಈಗ ನಾನು ಕೇಳೋದಕ್ಕೆ ರೆಡಿ ಇದೀನಿ. ಇಬ್ರು ಗೆಲ್ಲೋಣ, ಹೇಳಿ. ಅನು, ಏನಾಗಿದೆ ನಿನಗೆ? ಇದನ್ನೆಲ್ಲ ಮನೆಯಲ್ಲೇ ಮಾತಾಡ್ಬೋದು. ಈ ಜಾಗದಲ್ಲಿ ಒಂದು ಕ್ಷಣನೂ ನನ್ನಿಂದ ಇರೋಕ್ಕಾಗಲ್ಲ. ನಡಿ. ಯಾಕೆ ಸರ್, ಈ ಜಾಗ ಅಂದ್ರೆ ನಿಮ್ಗೆ ಅಷ್ಟೊಂದು ಜಿಗುಪ್ಸೆನಾ? ಅಂಥದ್ದೇನಿದೆ ಸರ್ ಈ ಜಾಗದಲ್ಲಿ? ಈ ಜಾಗಕ್ಕೂ ನಿಮಗೂ ಏನ್ ಸಂಬಂಧ? ಹೇಳಿ. ಅವಾಗಿಂದ ಹೇಳಬೇಕು ಅಂತ ಹೇಳ್ತಾನೆ ಇದ್ದೀರಲ್ಲ, ಈಗ ಹೇಳಿ ಸರ್, ಈ ಜಾಗ ನಿಮ್ಗೇನಾಗಬೇಕು?
ಜಾಗ ಇದು ನನ್ನ ರಾಜನಂದಿನಿಯವರು ನನ್ನ ಕಣ್ಣು ಮುಂದೆನೇ ಒತ್ತಾಡ್ತಾ ಇದ್ರು. ಅವರನ್ನ ಉಳಿಸ್ಕೊಳಕ್ಕಾಗದೇ ಇರತಕ್ಕಂಥ ಜಾಗ, ನನ್ನ ಪ್ರೀತಿ, ನನ್ನ ಬದುಕು ಎಲ್ಲಾನು ಕಿತ್ಕೊಂಡಿರ್ತಕ್ಕಂಥ ಜಾಗ. ನನ್ನ ಸರ್ವಸ್ವವನ್ನು ಕಳ್ಕೊಂಡಿರ್ತಕ್ಕಂಥ ಜಾಗ. ಕಳ್ಕೊಂಡಿದ್ದ ಅಥವಾ ಪಡ್ಕೊಂಡಿದ್ದ ಸರ್? ಪುಷ್ಪಕ್ಕ, ನಾವ್ ಎಷ್ಟೊಂದು ಜನದ ಮನೆಗೆ ಮುತ್ತೈದೆ ಪೂಜೆಗೆ ಹೋಗ್ತೀವಿ, ಆದ್ರೆ ನಿಮ್ ಮನೆಗೆ ಬಂದ್ರೆ ಇನ್ನೂ ಒಂಥರ ಖುಷಿ ಸಿಗತ್ತೆ. ಪುಷ್ಪಕ, ಅನು ಇಲ್ದಿರೋದೇ ಒಂದು ಸಣ್ಣ ಕೊರತೆ ಆಗಿದೆ. ಅವಳಿದ್ದಿದ್ರೆ ಪೂಜೆ ಇನ್ನೂ ಚೆನ್ನಾಗಿರ್ತಿತ್ತು. ಹೌದು ಪುಷ್ಪಕ, ಅನು ಏನಾದರೂ ಫೋನ್ ಮಾಡಿದ್ರೆ ಕೇಳಿದ್ವಿ ಅಂತೇಳಿ. ಸರಿ ಪುಷ್ಪಕ್ಕ, ನಾವಿನ್ ಬರೋದಾ? ಸರಿ, ಬರ್ತೀವಿ ಪುಷ್ಪಕ, ಸುಬ್ಬಣ್ಣ ಬರ್ತೀವಿ. ಅನು ಇಷ್ಟೊತ್ತಾದ್ರೂ ಫೋನ್ ನೋಡಿರಲ್ವಾ ಸುಬ್ಬು? ನೋಡಿದಿದ್ರೆ ಫೋನ್ ಮಾಡ್ತಿರ್ಲಿಲ್ವೇನೆ ಅವಳು? ಬಿಡು. ಫೋನ್ ಮರ್ತು ಎಲ್ಲಾದ್ರೂ ಓದ್ಲ ಏನೋ. ಅವ್ರ ಮನೆಗೆ ಫೋನ್ ಮಾಡಿ ನೋಡ್ತೀನಿ. ಹಲೋ. ಹಲೋ ಅಮ್ಮ, ನಾನು ಪುಷ್ಪ. ಹಾ ಪುಷ್ಪ, ಹೇಗಿದೆಯಾ? ಚೆನ್ನಾಗಿದ್ದೀವಿ ಅಮ್ಮ. ಮನೇಲಿ ಮುತ್ತೈದೆ ಪೂಜೆ ಮಾಡ್ತಿದ್ವಿ, ಈಗೆಲ್ಲ ಮುಗೀತು. ಹೌದಾ, ತುಂಬಾ ಸಂತೋಷ. ಸುಬ್ಬು ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅನು ಇದ್ದಾಳ ಅಲ್ಲಿ? ಫೋನ್ ಮಾಡಿದ್ದೆ, ತೆಗಿಲಿಲ್ಲ ಅವಳು. ಅನು ಬೆಳಗ್ಗೆನೆ ಹೊರಟ್ಲು. ಅದು ನಮ್ಮ ಆಫೀಸ್ ಗೋಡೌನಲ್ಲಿ ಸ್ವಲ್ಪ ಸಮಸ್ಯೆ, ಅದಕ್ಕೆ ಎಮರ್ಜೆನ್ಸಿ ಅಂತ ಹೋಗಿದ್ದಾಳೆ. ಓ, ಎಷ್ಟೊತ್ತಿಗೆ ಬರ್ಬೋದು? ದೂರ ಇದೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಏನಾದ್ರೂ ಮುಖ್ಯವಾಗಿ ಮಾತಾಡ್ಬೇಕಿತ್ತಾ? ಇಲ್ಲ ಇಲ್ಲ, ಸುಮ್ಮನೆ ಹಾಗೆ ಮಾಡಿದೆ. ನೀವು ಬ್ಯುಸಿ ಇದ್ದೀರಾ ಅನ್ಸುತ್ತೆ, ತೊಂದರೆ ಕೊಟ್ಟೆ. ಏನೂ ತೊಂದರೆ ಇಲ್ಲ. ಇವತ್ತು ಅಷ್ಟಮಿ ಪೂಜೆಗೆ ತಯಾರಿ ನಡೀತಿದೆ. ಈ ದಿನ ನನಗೆ ಬಹಳ ಮಹತ್ವವಾದ ದಿನ. ನೀವು ಮುಂದುವರ್ಸಿ ಅಮ್ಮ. ಅನು ಫ್ರೀ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಸರಿ. ಅವ್ರ ಆಫೀಸ್ ಗೋಡೌನ್ ಹತ್ರ ಹೋಗಿದ್ದಾಳಂತೆ. ಮಕ್ಕಳ ಹತ್ರ ಮಾತಾಡೋ ಅದೃಷ್ಟನೇ ಇಲ್ಲ ನನಗೆ. ಮಗಳ ಜೊತೆ ಮಾತಾಡೋಕೆ ಎಂತ ಅದೃಷ್ಟನೇ, ಅವಳೇ ಫೋನ್ ಮಾಡ್ತಾಳೆ ಬಿಡು. ಯಾಕೆ ಸರ್ ಸುಮ್ಮನಾಗೋದ್ರಿ? ಓ, ಕೋಪ ಮಾಡ್ಕೊಂಡಿರೋ ಹಾಗಿದೆ. ಯಾಕೆ? ಈ ಜಾಗದಲ್ಲಿ ನೀವು ನಿಜವಾಗ್ಲೂ ಕಳ್ಕೊಂಡ್ರಾ ಅಥವಾ ಪಡ್ಕೊಂಡ್ರಾ ಅಂತ ಕೇಳಿದ್ದಕ್ಕ? ಒಂದಂತೂ ಮೆಚ್ಚಲೇಬೇಕು ಸರ್, ನಿಮ್ಮ ಮಾತು. ನನ್ನನ್ನು ಪ್ರಪೋಸ್ ಮಾಡಿದ್ರ ಬಗ್ಗೆ ಹೇಳಿದ್ರೆ ನೀವು ಅದನ್ನೇ ಬಳಸ್ಕೊಂಡು ಬೇರೆ ಇನ್ನೇನೋ ಹೇಳ್ತಿದ್ದೀರಾ. ವಾವ್! ಯಾರನ್ನ ಮಾತಲ್ಲಿ ಹೇಗೆ ನಂಬಿಸ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ.
ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ಸತ್ಯ ಹೇಳಿ ಕೇಳೋಕೆ ನಾನು ತಯಾರಿದ್ದೀನಿ ಅಂತ ಹೇಳಿ ಈಗ ನನ್ನ ಅಪರಾಧಿ ಅನ್ನೋ ಹಾಗೆ ಪ್ರಶ್ನೆ ಮಾಡ್ತಿದೆಯಲ್ಲ. ಹೌದಾನು, ನಾನು ಅಪರಾಧಿನೇ. ಆದರೆ ತಪ್ಪು ಮಾಡಿ ಅಪರಾಧಿ ಆದವನಲ್ಲ. ತಪ್ಪು ತಡೆಯೋಕ್ಕಾಗದೆ ಅಪರಾಧಿ ಆದವನು. ನಾವು ಒಂದು ಜಾಗದಲ್ಲಿ ಎಡವು ಬಿದ್ದರೆ ಮತ್ತೆ ಆ ಜಾಗಕ್ಕೆ ಹೋಗುವಾಗ ಹುಷಾರಾಗಿ ಹೋಗ್ತೀವಿ. ಯಾಕಂತಂದರೆ ನಾವು ಬಿದ್ದಂತಹ ಕಹಿ ಅನುಭವ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದಿರುತ್ತೆ. ಆದರೆ ಈ ಜಾಗದ ಕಹಿ ಅನುಭವ ನನ್ನ ಪ್ರಾಣ ಬಿಟ್ಟಾಗಲೇ ಅದು ನನ್ನಿಂದ ಹೋಗೋದು. ಅಂಥದ್ರಲ್ಲಿ ಇಲ್ಲಿ ನಾನು ಕಳ್ಕೊಂಡಿದ್ದ ಅಥವಾ ಪಡ್ಕೊಂಡಿದ್ದ ಅಂತ ಕೇಳ್ತೀಯಲ್ಲ, ನಾನೇನು ಕಳ್ಕೊಂಡೆ ಅಂತ ನಿನಗೆ ಗೊತ್ತಾನು? ನಾನು ಕಳ್ಕೊಂಡಿದ್ದನ್ನು ಪಡ್ಕೊಳ್ಳೋಕೆ ಹೋಗಿನೇ ಮತ್ತೆ ಎಲ್ಲ ಕಳ್ಕೊಂಡಿರೋ ನಾನು. ಮರಳುಗಾಡಲ್ಲಿ ಬೊಗಸೆ ನೀರು ಸಿಕ್ಕಿದ್ರೆ ಆಯಸ್ಸಿಗೆ ಒಂದು ದಿನ ಹೆಚ್ಚು. ಅಂಥದ್ರಲ್ಲಿ ನೀ ನನ್ನ ಬದುಕಲ್ಲಿ ಮಳೆಯಾಗಿ ಬಂದೆ. ಎಲ್ಲಾನು ಕಳ್ಕೊಂಡಿರೋನ್ಗೆ ಆ ಕೊರತೆನ ನೀಗಿಸ್ತಾಳೆ. ಮತ್ತೆ ಮರಳುಗಾಡು ಸೇರಬೇಕಾಗತ್ತೇನೋ ಅನ್ನೋ ಭಯ ಆ ಭಯ ಒಂದೇ ನಿನ್ನ ಹತ್ರ ನಾನು ಯಾವುದನ್ನು ಹೇಳದೆ ನನ್ನನ್ನು ತಡೀತಿರೋದು. ಈಗ ನಾನು ಹೇಳೋಕೆ ಮುಂದಾಗಿದ್ದೀನಿ, ಆದರೆ ನೀನೇ ನಂಬೋಗ್ತಾ ಇರಲಿಲ್ಲ. ಪ್ರೀತಿಗಿಂತ ನಂಬಿಕೆನೇ ದೊಡ್ಡದು ಅಂತ ನಂಬಿರೋ ನಾನು. ಆದರೆ ನಿನಗೆ ನಂಬಿಕೆನೇ ಇಲ್ಲ ಅಂತಂದ್ರೆ ನಿಲ್ಸಿ. ತಣ್ಣಗಿದೆ ಗಾಳಿ, ಒಳ್ಳೆ ಡ್ರಿಂಕ್, ಸೂಪರ್ ಆಗಿರೋ ಆಂಬಿಯನ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ ಹರ್ಷ? ಈಗ ನನಗೆ ಉಸಿರಾಡ್ತಿರಂಗ ಅನ್ಸ್ತಿದೆ. ಯಾಕೆ ಹರ್ಷ ಆಗಿ ನೋಡ್ತಿದ್ಯಾ? ಅಲ್ಲ, ನಿನಗೆ ನಿಜವಾಗ್ಲೂ ಮನೇಲಿ ಉಸಿರಾಡೋಕೆ ಆಗದಷ್ಟು ಸಫೋಕೇಟ್ ಆಗ್ತಿದ್ಯಾ ಮಾನಸಿ? ಇದೆಲ್ಲ ಸ್ವಲ್ಪ ಓವರ್ ಅನಿಸ್ತಿಲ್ಲ ನಿನಗೆ? ನೋ ಹರ್ಷ, ನಂಗೆ ಸಫೋಕೇಟ್ ಆಗ್ತಿತ್ತು. ನಿನ್ಗೆ ಎಷ್ಟು ಹೇಳಿದ್ರು ಅದೆಲ್ಲ ಅರ್ಥ ಆಗಲ್ಲ. ಲೀವ್ ಇಟ್. ನಾವ್ ಈಗ ಯಾಕೆ ಮೂಡ್ ಅಪ್ಸೆಟ್ ಮಾಡ್ಕೊಳ್ಳೋದು? ಎಷ್ಟು ಚೆನ್ನಾಗಿದೆ. ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ಕಮ್. ಹೇಳಿ, ಇನ್ನೂ ಬಾಯಿ ಮುಚ್ಚಿಲ್ಲ. ಆಲ್ರೆಡಿ ಮೀರಾ ಅಡ್ಡ ಕೂತಿದ್ದಾಳೆ ನೋಡು. ಮಾನ್ಸಿ, ಫೋನ್ ಕೊಡಿಲ್ಲಿ. ಇದನ್ನೇ ಹೇಳಿದ್ದು, ಉಸಿರಾಡೋದಕ್ಕೂ ಕಷ್ಟ ಅಂತ. ನೆಮ್ಮದಿ ಕೆಡ್ಸೋದಕ್ಕೆ ಇವಳು ಫೋನ್ ಸಾಕಲ್ವಾ? ಹಲೋ ಸರ್, ಐ ಯು ಬಿಸಿ? ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ಕಾಲ್ ಫಾರ್ ಯು ಅಂತ ಹೇಳೋದಕ್ಕೆ ಕಾಲ್ ಮಾಡಿರ್ತಾಳೆ. ಮಾನ್ಸಿ, ಕಾರಣ ಇಲ್ಲದೆ ಮೀರಾ ಫೋನ್ ಮಾಡಿರಲ್ಲ. ನೀನ್ ಫೋನ್ ಕೊಡಿಲ್ಲಿ ಪ್ಲೀಸ್. ಪ್ಲೀಸ್ ಮಾನ್ಸಿ, ಗಿಫ್ಟ್. ಯಾ ಮೀರಾ, ಟೆಲ್ ಮೀ. ಹಾಯ್ ಸರ್. ಸರ್, ಐ ಆಮ್ ಸೋ ಸಾರಿ ಟು ಟ್ರಬಲ್ ಯು. ನಿಮ್ಮ ಪರ್ಸ್ನಲ್ ಟೈಮಲ್ಲಿ ಹೀಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಸರ್. ಇಟ್ಸ್ ಓಕೆ, ಟೆಲ್ ಮಿ ಮೀರಾ. ಸರ್, ನಿಮ್ಮ ಹಾಲಿಡೇನ ಕಟ್ ಶಾರ್ಟ್ ಮಾಡಿ ಆದಷ್ಟು ಬೇಗ ಆಫೀಸಿಗೆ ಬರೋಕ್ಕಾಗುತ್ತಾ? ಇಟ್ಸ್ ರಿಯಲಿ ಇಂಪಾರ್ಟೆಂಟ್. ವೈ ಮೀರಾ?
ಏನಾಯ್ತು? ಐ ಮೀನ್ ನೀವು ಈಗಲೇ ಬಂದುಬಿಡಿ ಅಂತ ಹೇಳ್ತಿಲ್ಲ, ಬಟ್ ಮೇಕ್ ಇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ನಿಮಗೆ ಕೊಡಲೇಬೇಕು. ಓಕೆ ಓಕೆ, ಅದೆಲ್ಲ ಫೋನಲ್ಲಿ ಮಾತಾಡೋದು ಬೇಡ, ಸಿಕ್ಕಾಗ ನೇರವಾಗಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಯಾ ಐ ಗಾಟ್ ಇಟ್. ಹೊರಡೋಣ. ಅದಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತ ನಾನೇನು ಅನ್ಪ್ಯಾಕ್ ಕೂಡ ಮಾಡಿಲ್ಲ. ನಾನು ನೀನು ಒಟ್ಟಿಗೆ ಇರೋದು ಯಾರಿಗೂ ಇಷ್ಟ ಇಲ್ಲ. ಎಲ್ಲ ಹಾಳು ಮಾಡೋದಕ್ಕೆ ನೋಡ್ತಾರೆ. ಕ್ಯಾನ್ಸಲ್ ಎವ್ರಿಥಿಂಗ್. ಮಾನ್ಸಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಹೇಳಿರ್ತಾಳೆ. ಲೀವ್ ಇಟ್ ಹರ್ಷ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮಾನ್ಸಿ? ನೀವ್ ಹೀಗೆಲ್ಲ ಮಾತಾಡಿ ಹೇಳ್ಬೇಕಾಗಿರೋ ವಿಷಯನ ತಪ್ಸೋದಕ್ ನೋಡ್ತಿದ್ದೀರಾ ಅನ್ನೋ ಅನುಮಾನ ನನಗೆ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನೀವ್ ಯಾವ ತಪ್ಪುನೂ ಮಾಡಿಲ್ಲ ಅಂತ ಆಗ್ಬಿಡತ್ತಾ ಸರ್? ಅಥವಾ ನೀವು ಮಾಡಿದ ತಪ್ಪಿಗೆಲ್ಲ ಇನ್ಸ್ಟೆಂಟ್ ಆಗಿ ಕ್ಷಮೆ ಸಿಕ್ಬಿಡುತ್ತಾ? ಹೇಳಿ ಸರ್. ನಿನ್ನ ಈ ಮಾತುಗಳು ನನ್ನ ಅನು ಆಡೋ ಮಾತುಗಳೇ ಅಲ್ಲ. ನಿನ್ನ ಈ ಪ್ರಶ್ನೆಗಳ ಹಿಂದೆ ಯಾರಿದ್ದಾರೆ ಅನು? ಓಹ್, ಇನ್ಯಾರಿರ್ತಾರೆ? ಆ ಜಲಂಧರ್. ಆ ಜಲಂಧರ್ ಹೇಳಿದ ಕಥೆಯನ್ನ ಕೇಳಿ ನೀನು ಹೀಗೆಲ್ಲ ಪ್ರಶ್ನಿಸ್ತಿದೆ ಅಂತಂದ್ರೆ ನಿನಗೇನು ಗೊತ್ತೇ ಇಲ್ಲ. ಓ, ಅದೇ ಅನ್ಕೊಂಡೆ ಇಷ್ಟೊತ್ಗಾಗ್ಲೇ ಜಲಂಧರ್ ವಿಷಯ ತಂದು ಮಾತಿನ ದಿಕ್ ತಪ್ಪಿಸ್ಬೇಕಿತ್ತಲ್ಲ ಅಂತ. ಜಲಂಧರ್ನ ನನಗೆ ಗೊತ್ತಿಲ್ಲದೆ ನೀನು ಭೇಟಿ ಮಾಡಿದ್ದಾಗಲಿ, ನನ್ನ ಬಗ್ಗೆ ತಿಳ್ಕೊಂಡಿದ್ದಾಗಲಿ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ನಾನು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಬಹುಶಃ ಅದನ್ನೇ ಮಾಡಿರೋರು. ನಿನಗಿಂತ 25 ವರ್ಷಗಳಷ್ಟು ಹೆಚ್ಚಿನ ಬದುಕು ನೋಡಿದ್ರಿಂದ ನಾನು ಹೇಳ್ತಿದ್ದೀನಿ. ನಾನು ಸತ್ಯಕ್ಕೆ ಹಲವು ಮುಖಗಳಿದ್ದಾವೆ. ನಿನಗೆ ನಾನು ಹೇಳೋದನ್ನು ಕೇಳೋ ತಾಳ್ಮೆ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಮದ್ವೆಗೂ ಮೊದಲೇ ನೀವ್ ಯಾರು ಅನ್ನೋದನ್ನ ಹುಡ್ಕೋದಕ್ಕೆ ಹೊರಟೋಳು ಸರ್. ನಾನು ತಾಳ್ಮೆ ಇಲ್ಲ ಅಂದಿದ್ದಿದ್ರೆ ನಾನು ನಿಮ್ಮನ್ನ ಮದ್ವೆನೂ ಆಗ್ತಿರ್ಲಿಲ್ಲ, ಸತ್ಯ ಹೇಳಿ ಅಂತ ಇಲ್ಲಿವರೆಗೂ ಕಾಯ್ತಾನೂ ಇರಲಿಲ್ಲ. ಈಗಲೂ ನೀವು ಯಾವುದಕ್ಕೂ ಉತ್ತರ ಅಂತೂ ಇನ್ನೂ ಕೊಟ್ಟಿಲ್ಲ ಸರ್. ನೀನು ನಾನು ಅವತ್ತೇ ರಾಜನಂದಿನಿ ಅವ್ರಿಗೆ ಎಲ್ಲ ಸತ್ಯನೂ ಹೇಳಿರ್ತಿದ್ದೆ. ಆದರೆ ಅವರು ನನ್ನ ಮಾತನ್ನೇ ಕೇಳದೆ ಅವರು ಸಹ ನಿನ್ನ ಹಾಗೇನೆ ನನ್ನ ಅಪರಾಧಿಯನ್ನು ಹಾಕಿ ಪ್ರಶ್ನೆ ಮಾಡಿ ಕೊನೆಗೆ ಇಲ್ಲ, ಆ ತಪ್ಪು ಮತ್ತೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು ನಿನಗೆಲ್ಲಾನು ಹೇಳ್ತೀನಿ. ನಾನು ಎಲ್ಲಾನು ಮೊದಲಿಂದ ಹೇಳ್ತೀನಿ. ರಾಜನಂದಿನಿ ಅವ್ರಿಗೆ ಹೇಳೋಕ್ಕಾಗದೇ ಇದ್ದಂಥ ಎಲ್ಲ ಸತ್ಯನೂ ನಿನ್ನ ಉಳಿಸ್ಕೋಬೇಕಾದಂಥ ಅನಿವಾರ್ಯ. ವರ್ಧನ್ ಸಾಮ್ರಾಜ್ಯಕ್ಕೆ
ದೊರೆ ಆಗ್ತೀನಿ ಅನ್ನೋ ಮಾತನ್ನು ನಾನು ನಮ್ಮ ತಂದೆಯವರಿಗೆ ಕೊಟ್ಟಿದ್ದೆ. ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಇದೆಲ್ಲ. ನಾನು ರಾಜನಂದಿನಿಯವ್ರನ್ನ ಮದುವೆ ಆದರೆ ವರ್ಧನ್ ಸಾಮ್ರಾಜ್ಯಕ್ಕೆ ದೊರೆ ಆಗಬಹುದು ಅನ್ನೋ ಉಪಾಯ ನಂದು. ಅವರನ್ನು ಪ್ರೀತಿಸೋ ಹಾಗೆ ನಟಿಸ್ಬೇಕಾಗಿದ್ದು ನಾನು ಅವರನ್ನು ನಿಜವಾಗ್ಲೂ ಪ್ರೀತಿಸ್ಬಿಟ್ಟೆ.